ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏನ್ ಸಮಾಚಾರ. ನಾನು ಸಬಾ ಹಕೀಂ. ಪ್ರಮುಖ ಸುದ್ದಿಗಳನ್ನ ನೋಡೋಣ. ಮೊದಲಿಗೆ ಹೆಡ್ಲೈನ್ಸ್. ಸಿಲಿಕಾನ್ ಸಿಟಿಯಲ್ಲಿ ಮುಂದುವರೆದ ಮಳೆರಾಯನ ಆರ್ಭಟ. ಹಲವು ಏರಿಯಾಗಳಲ್ಲಿ ಆರ್ಭಟಿಸಿ ವರುಣದೇವ. ಧರೆಗುರುಳಿದ ಮರಗಳು, ಮನೆಗೆ ಮಳೆ ನುಗ್ಗಿ ಜನ ಹೈರಾಣು. ಸಕ್ಕರೆ ನಾಡು ಮಂಡ್ಯದಲ್ಲೂ ಮಳೆರಾಯನ ಆರ್ಭಟ. ಬಿರುಗಾಳಿ ಸಹಿತ ವರುಣನ ಅಬ್ಬರಕ್ಕೆ ರೈಲಿನ ಮೇಲೆ ಉರುಳಿ ಬಿದ್ದ ಮರ. ಟ್ರೈನ್ನ ಮುಂಭಾಗದ ಗ್ಲಾಸ್ ಪುಡಿ ಪುಡಿ ತಪ್ಪಿದ ಭಾರೀ ಅನಾಹುತ. ಕೋಟೆನಾಡು ಚಿತ್ರದುರ್ಗದಲ್ಲೂ ಮಳೆರಾಯನ ಆರ್ಭಟ. ಭಾರೀ ಮಳೆಗೆ ನೆಲಕಚ್ಚಿದ ಬಾಳೆ ಬೆಳೆ ನಾಶವಾಗಿ ಮತ್ತೆ ಸಂಕಷ್ಟಕ್ಕೀಡಾದ ರೈತ. ರಾಜ್ಯದ ಎಲ್ಲೆಡೆ ಇನ್ನೂ ಅಬ್ಬರಿಸಲಿದ್ದಾನೆ ವರುಣ. ಮುಂದಿನ 5 ದಿನಗಳ ಕಾಲ ಹಲವು ಜಿಲ್ಲೆಗಳಲ್ಲಿ ಆರ್ಭಟಿಸಲಿದೆ ಮಳೆ. ರಾಜ್ಯ ಹವಾಮಾನ ಇಲಾಖೆಯಿಂದ ಮುನ್ಸೂಚನೆ. ಸಂತ್ರಸ್ತೆ ಕಿಡ್ನಾಪ್ ಕೇಸ್ನಲ್ಲಿ ಎಚ್ಡಿ ರೇವಣ್ಣಗೆ ಜಾಮೀನು. ಸಾಕ್ಷಿಗಳ ಮೇಲೆ ಪ್ರಭಾವ ಬೀರದಂತೆ ಷರತ್ತುಬದ್ಧ ಬೇಲ್. ಇವತ್ತು ಪರಪ್ಪನ ಅಗ್ರಹಾರ ಜೈಲಿಂದ ಜೆಡಿಎಸ್ ನಾಯಕ ರಿಲೀಸ್. ರೇವಣ್ಣಗೆ ಜಾಮೀನು ಸಿಗ್ತಾ ಇದ್ದಂತೆ ಮೈಸೂರಲ್ಲಿ ಅಭಿಮಾನಿಗಳ ಸಂಭ್ರಮ. ಚಾಮುಂಡೇಶ್ವರಿಗೆ ವಿಶೇಷ ಪೂಜೆ ಸಲ್ಲಿಕೆ. 101 ಈಡುಗಾಯಿ ಒಡೆದು ಹರಕೆ ಪೂರೈಸಿದ ಅಭಿಮಾನಿಗಳು. ರೇವಣ್ಣಗೆ ನ್ಯಾಯಾಲಯ ಷರತ್ತುಬದ್ಧ ಜಾಮೀನು ನೀಡಿದೆ. ಎಫ್ಐಆರ್ನಲ್ಲಿ ತಪ್ಪು ಮಾಹಿತಿ ನೀಡಿರುವುದು ಎಲ್ಲವೂ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಸರ್ಕಾರದ ವಿರುದ್ಧ ಆರ್ ಅಶೋಕ್ ವಾಗ್ದಾಳಿ. ಕರ್ನಾಟಕದಲ್ಲಿ ಸರ್ಕಾರ ಉರುಳುತ್ತೆ ಎಂದ ಮಹಾರಾಷ್ಟ್ರ ಸಿಎಂ. ಸರ್ಕಾರ ಬೀಳಿಸುವ ಕೆಲಸ ನಾವು ಮಾಡಲ್ಲ, ಇದಕ್ಕೆಲ್ಲ ನಾವು ಹೊಣೆಗಾರರಲ್ಲ ಎಂದ ಬಿವೈ ವಿಜಯೇಂದ್ರ. ಕಾಂಗ್ರೆಸ್ ಸರ್ಕಾರ ಪತನಕ್ಕೆ ನಾವು ಏನೂ ಮಾಡುವ ಅಗತ್ಯ ಇಲ್ಲ. ಅವರ ಶಾಸಕರೇ ಪತನದ ಹೇಳಿಕೆ ನೀಡುತ್ತಿದ್ದಾರೆ. ನಾವು ಹಸ್ತಕ್ಷೇಪ ಮಾಡಲ್ಲ ಎಂದ ಮಾಜಿ ಸಚಿವ ಅಶ್ವಥ್ ನಾರಾಯಣ್. ಲೋಕಸಭಾ ಚುನಾವಣೆಗೆ ಇವತ್ತು ಮೋದಿ ನಾಮಪತ್ರ ಸಲ್ಲಿಕೆ. ಬೆಳಗ್ಗೆ 11:40ಕ್ಕೆ ನಾಮಿನೇಷನ್ ಫೈಲ್ ಮಾಡಲಿರೋ ನಮೋ. ಪ್ರಧಾನಿಗೆ ಕೇಂದ್ರ ಸಚಿವರು, ಮುಖ್ಯಮಂತ್ರಿಗಳು ಸಾಥ್. ಮೋದಿ ಮತ್ತು ತಾಯಿಯ ಸ್ಕೆಚ್ ನೀಡಿದ್ದ ಬಾಗಲಕೋಟೆ ಯುವತಿ. ಕೊಟ್ಟ ಮಾತಿನಂತೆ ಯುವತಿಗೆ ಪತ್ರ ಬರೆದ ಪ್ರಧಾನಿ. ಸುಂದರವಾದ ಭಾವಚಿತ್ರ ಕೊಟ್ಟಿದ್ದಕ್ಕೆ ಧನ್ಯವಾದ ಎಂದ ನಮೋ. ತುಮಕೂರಲ್ಲಿ ಬಿಸಿಲ ಬೇಕೆಗೆ ಹಾವುಗಳ ಹಾವಳಿ. ಒಂದೇ ದಿನ 12 ಹಾವುಗಳನ್ನ ರಕ್ಷಣೆ. 4 ಅಡಿ ಉದ್ದದ ನಾಗರ ಹಾವು ಸೆರೆ. ಹಾವೇರಿಯ ಬ್ಯಾಡಗಿಯಲ್ಲಿ ರೈತರ ಪ್ರತಿಭಟನೆ. ಸಮರ್ಪಕ ಬರ ಪರಿಹಾರಕ್ಕೆ ಆಗ್ರಹಿಸಿ ಹೋರಾಟ. ಬ್ಯಾಡಗಿ ತಹಶೀಲ್ದಾರ್ ಕಚೇರಿಗೆ ಮುತ್ತಿಗೆ ಹಾಕಿ ಅನ್ನದಾತರ ಆಕ್ರೋಶ. ಕೊಪ್ಪಳದಲ್ಲಿ 10 ದಿನಗಳ ಕಾಲ ಮಾವು ಮೇಳ. ಅತ್ಯಂತ ದುಬಾರಿ ಬೆಲೆಯ ಮಿಯಾ ಜಾಕಿ ಮಾವು ಪ್ರದರ್ಶನ. ಕಡಿಮೆ ಬೆಲೆಯಲ್ಲಿ ವಿವಿಧ ತಳಿಯ ಮ್ಯಾಂಗೋ ಮಾರಾಟ. ಚುನಾವಣೆ ಹೊತ್ತಲ್ಲಿ ವಿವಾದಕ್ಕೆ ಗುರಿಯಾದ ಮಾಧವಿ ಲತಾ. ಮುಸ್ಲಿಂ ಮತದಾರರ ವೋಟರ್ ಐಡಿ ಪರೀಕ್ಷಿಸಿದ ಬಿಜೆಪಿ ಅಭ್ಯರ್ಥಿ. ಹೈದರಾಬಾದ್ ಲೋಕಸಭಾ ಕೇಸರಿ ಕ್ಯಾಂಡಿಡೇಟ್ ವಿರುದ್ಧ ಕೇಸ್ ದಾಖಲು. ಅಸ್ಸಾಂನಲ್ಲಿ ಸರ್ಕಾರಿ ನೌಕರನ ನಿವಾಸದಲ್ಲಿತ್ತು ಅಕ್ರಮ ಸಂಪತ್ತಿನ ರಾಶಿ. ಕಾರ್ಯನಿರ್ವಾಹಕ ಎಂಜಿನಿಯರ್ ಜಯಂತ್ ಗೋಸ್ವಾಮಿಗೆ ಆಂಟಿ ಕರಪ್ಷನ್ ವಿಜುವಲ್ಸ್ ದಾಳಿ. 79 ಲಕ್ಷಕ್ಕೂ ಹೆಚ್ಚು ಮೊತ್ತದ ನಗದು ಸೀಸ್. ತಮಿಳು ನಟ, ಸಂಗೀತ ನಿರ್ದೇಶಕ ಜಿವಿ ಪ್ರಕಾಶ್ ಸಂಸಾರದಲ್ಲಿ ಬಿರುಗಾಳಿ. 11 ವರ್ಷದ ವೈವಾಹಿಕ ಜೀವನಕ್ಕೆ ಬ್ರೇಕ್. ಪತಿಯಿಂದ ದೂರ ಆಗಿರೋ ಬಗ್ಗೆ ಸೈಂಧವಿಯಿಂದ ಪೋಸ್ಟ್. ಹುಟ್ಟೂರಲ್ಲಿ ನಟ ರಿಷಬ್ ಶೆಟ್ಟಿಯಿಂದ ಮಹತ್ ಕಾರ್ಯ. ಕೆರಾಡಿಯಲ್ಲಿ ದತ್ತು ಪಡೆದಿದ್ದ ಶಾಲೆಯ ಅಭಿವೃದ್ಧಿ ಕಾಮಗಾರಿ. ಓದಿದ ಸ್ಕೂಲ್ಗೆ ಹೊಸ ಲುಕ್ ಕೊಡಲು 1 ಕೋಟಿ ಖರ್ಚು. ಇಂಡಿಯನ್ ಪ್ರೀಮಿಯರ್ ಲೀಗ್ನಲ್ಲಿ ಗುಜರಾತ್ಗೆ ಭಾರೀ ಹಿನ್ನಡೆ. ಮಳೆಯಿಂದ ರದ್ದಾದ ಕೆಕೆಆರ್ ವಿರುದ್ಧದ ಪಂದ್ಯ. ಶುಭ್ಮನ್ ಗಿಲ್ ಪಡೆಯ ಪ್ಲೇ ಆಫ್ ಕನಸು ಭಗ್ನ. ಟೂರ್ನಿಯಿಂದ ಔಟ್. ಐಪಿಎಲ್ ಇವತ್ತಿನ ಪಂದ್ಯದಲ್ಲಿ ಡೆಲ್ಲಿ ಲಕ್ನೌ ಮುಖಾಮುಖಿ. ಪ್ಲೇ ಆಫ್ ಕನಸಿನಲ್ಲಿ ಉಭಯ ತಂಡಗಳ ಪೈಪೋಟಿ. ರಾಹುಲ್ ಪಡೆಗೆ ಟಕ್ಕರ್ ಕೊಡುತ್ತಾ ಪಂತ್ ಟೀಮ್.
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.